ಕೋಪದಲ್ಲಿ ಇದ್ರಿ, ಏನೋ ಗೊತ್ತಿಲ್ಲ, ಯಾರೋ ಫೋನ್ ಬಂದಿರ್ಬೇಕು, ಇಲ್ಲ ಒತ್ತಡ ಮಾಡಿರ್ಬೇಕು, ಏನೋ ನಿಮ್ಗೆ BP ಜಾಸ್ತಿ ಆಗಿರ್ಬೇಕನೋ. ನೆನ್ನೆ ನಮ್ಗೆ ಅವಕಾಶ ಕೊಡ್ಲಿಲ್ಲ. ಇವತ್ತು ಶಾಂತತೆ ಇದ್ದೀರಾ, ಕಳೆಯಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ. ಇವತ್ತಾದ್ರೂ ಕೊಡಿ. ನೆನ್ನೆ ಒತ್ತಡದಲ್ಲಿ ಕೋಪದಲ್ಲಿ ನೀವು ರಿಜೆಕ್ಟ್ ಮಾಡಿದ್ದೀರಾ. ಇವತ್ತಾದ್ರೂ ಇದು ರಾಜ್ಯ ನೋಡ್ತಾ ಇದೆ, ಇಡೀ ರಾಜ್ಯದಲ್ಲಿ ನೋಡಿ. ನೀವು ನೆನ್ನೆ ಚರ್ಚೆಗೆ ಬಿಟ್ಟಿದ್ರೆ ಇಷ್ಟೊಂದು ಅವಕಾಶನೇ ಆಗ್ತಾ ಇಲ್ಲ. ನಾವೇನೋ ಆರ್ಡರ್ ಮಾಡ್ಬಿಟ್ಟಿದ್ದೀರಿ, ಊಟದಿಂದ ಎಲ್ಲ ಆರ್ಡರ್ ಮಾಡ್ಬಿಟ್ಟಿದ್ದೀರಿ. ಒಂದ್ ವಾರ ಬೇಕಾದ್ರೂ ನಾವು ರೆಡಿ ಇದ್ದೀರಿ, ಇಲ್ಲೇ ಇರ್ತೀರಿ. ಓಡೋಗ್ತಾ ಇದೆ, ಚರ್ಚೆ ಮಾಡ್ಲಿಕ್ಕೆ ಆಡಳಿತ ಪಕ್ಷ ಮಾಡ್ಕೋಬಾರ್ದು, ನೀವು ಅದಕ್ಕೆ ಬಲಿಯಾಗಬಾರ್ದು. ದಯಮಾಡಿ ಇದಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ಈಗಾಗಲೇ ಚರ್ಚೆಗೆ ತಯಾರಿದೀವಲ್ಲ, ಹಿರಿಯ ಸದಸ್ಯರಿದ್ದೀರಿ, ಕೂಡ ಚೆನ್ನಾಗಿ ಇವತ್ತು ಗೊತ್ತಿದೆ. ನಾವೇನೇನು ಹೇಳ್ಬೇಕಂದ್ರೆ ಇವತ್ತು ಚರ್ಚೆ ಮಾಡೋ ರೀತಿ ಕೂಡ ಹಗರಣ ಬಹಳ ಹಗುರವಾಗಿ ತೆಗೆದುಕೊಳ್ಳಿಕ್ಕಾಗುತ್ತೆ. ಇದು ಬಹಳ ಹಗುರವಾಗಿ ತೆಗೆದುಕೊಳ್ಳಿಕ್ಕಾಗುತ್ತೆ. ಒಬ್ಬ ದಲಿತನ ಭೂಮಿಯನ್ನ ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರೋದು, ಕಾನೂನು ಬಾಹಿರವಾಗಿ ಚರ್ಚೆ ಆಗಬೇಕು. ಗವರ್ನರ್ ಮನೆಗೆ ಹೋಗಿದ್ದಾರೆ, ಏನ್ ಹೋಗಿದ್ದಾರೆ? ಗವರ್ನರ್ ಮನೆಗೆ ಕೊಟ್ಟಿದ್ದೀರಿ, ಗವರ್ನರ್ ಆಫೀಸ್ ಹೋಗಿದ್ದಾರೆ, ಏನ್ ಹೋಗಿದ್ದಾರೆ? ಎಕ್ಸ್ಪ್ಲನೇಷನ್ ಕೇಳಿದಾರ? ಎಕ್ಸ್ಪ್ಲನೇಷನ್ ಕೇಳಿದಾರ? ವಾಲ್ಮೀಕಿ ನಿಗಮದ ಎಕ್ಸ್ಪ್ಲನೇಷನ್ ಕೇಳಿದಾರ? ಜನ ದಯವಿಟ್ಟು ದಯಮಾಡಿ ಅವಕಾಶ ಕೊಡಿ. ಇದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದು ದೊಡ್ಡ 4,000 - 3,000 ಕೋಟಿ ಹಗರಣ. ಇದು ಹಗರಣ. ಇದು ಇದಕ್ಕಿಂತ ಇನ್ನೇನು ಸಾಕ್ಷಿ? ಅವ್ರ ತವರು ಜಿಲ್ಲೆನಲ್ಲಿ ಅವ್ರ ಮನೇಲಿ ನಡೆದಂತ ಹಗರಣ. ಇದನ್ನ ಇನ್ನೆಲ್ಲಿ ಚರ್ಚೆ ಮಾಡ್ಬೇಕು ನಾವು? ಯಾರನ್ನ ಒಪ್ತಾರೆ 14 ಸೈಟ್ ಒಬ್ಬರಿಗೆ ಅಂತ? 14 ಸೈಟ್ CM ಮನೆಗೆ